ಹಲೋ ಗೈಸ್, ನಾವು ಇವತ್ತು ಮಾಡಕ್ಕೆ ಹೊಂಟಿರೋದು ಕಾರ್ ಮಂಡಳು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಳೆ ಬಂದಾಗೆಲ್ಲ ಮಾಡ್ತಾರೆ ಇದನ್ನ ಮಾಡೋಕ್ಕೆ ಫಸ್ಟು ಒಂದು ಬೊಗಣೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳಿ. ಆಮೇಲೆ ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕಿ, ಜೀರಿಗೆ ಕಾಯ ಮತ್ತು ಒಂದು ಸ್ವಲ್ಪ ಕರಿಬೇವು, ಅರಿಶಿಣ ಪುಡಿ, ಉಪ್ಪು, ಖಾರ, ಬೆಳ್ಳುಳ್ಳಿ ತೆಗೆದಿಟ್ಕೊಳ್ಳಿ. ಗ್ಯಾಸನ್ನು ಒಂದು ಸ್ವಲ್ಪ ಜಾಸ್ತಿ ಇರಿ, ಬೇಗ ಬೇಗ ಕಾಯುತ್ತೆ. ಎಣ್ಣೆ ಕಾದ ನಂತರ ಎಣ್ಣೆ ಜಿಗ್ಗಿ ಕಾಯಬೇಕು. ಅದು ಯಾಕಪ್ಪ ಅಂದ್ರೆ ಆಮೇಲೆ ಇದಾಗುತ್ತೆ. ಅದ್ರ ಸಂಬಂಧ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದಾರೆ ಬೇಗ ಬೇಗ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಬಿಡಿ ಗ್ಯಾಸ್. ವೀಡಿಯೋನ ನೋಡ್ತೀರ, ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕು ಮಾಡಲ್ಲ. ಎಣ್ಣೆ ಕಾಯ್ತೈತೆ ಗೈಸ್. ಈಗ ಎಣ್ಣೆ ಕಾಯ್ತಾ ಇರ್ಬೇಕಾದ್ರೆ ಒಂದು ಸ್ವಲ್ಪ ಶೇಂಗಾ ಹಾಕಿ, ಅದಕ್ಕೆ ಆಮೇಲೆ ಕರಿಬೇವು ಹಾಕಿ, ಆನಂತರ ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ಒಂದು 2ರಿಂದ 3 ಹಾಕಿ ರುಚಿಯನ್ನು ಹೈಲೈಟ್ ಆಗುತ್ತೆ. ಅದನ್ನು ಆದ ನಂತರ ಒಂದು ಸ್ವಲ್ಪ ತುರ್ಕೊಳ್ಳಿ. ಒಂದೇ ತಲೆ ಕುಂತಿರುತ್ತೆ. ಅದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಒಂದು ಸ್ವಲ್ಪ ಹೋದ ವಿಡಿಯೋ ತುಂಬಾ ಸಪೋರ್ಟ್ ಮಾಡಿದ್ದೀರ. ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ. ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕ್ ಮಾಡಲ್ಲ ಗೈಸ್. ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಹಾಕೋಗಿ ನೆಕ್ಸ್ಟ್ ಯಾವ ವಿಡಿಯೋ ಬಿಡಬೇಕು ಅಂತ. ಆನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿ, ಸ್ವಲ್ಪನ ಹಾಕಿ, ಜಾಸ್ತಿ ಕಲರ್ ಆಗಿಬಿಡುತ್ತೆ ಜಾಸ್ತಿ ಆಯ್ತಿದ್ರೆ. ಆಮೇಲೆ ಒಂದು ಸ್ವಲ್ಪ ತಿರುಕೊಳ್ಳಿ, ಎಲ್ಲ ಮಿಕ್ಸ್ ಆಗ ಮಾತಾಡೋದು. ಬೇಕಂದ್ರೆ ನೀವು ಶೇಂಗಾ ಫಸ್ಟ್ಗೆ ಆದರೂ ಹಾಕ್ಬೋದು, ಈಗ ಆದರೂ ಹಾಕ್ಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಮೇಲೆ ಖಾರ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಖಾರ. ನಮ್ಮ ಉತ್ತರ ಕರ್ನಾಟಕದವ್ರು ಜಾಸ್ತಿ ತಿಂತಾರೆ, ಅದ್ರ ಸಂಬಂಧ. ವಿಡಿಯೋ ನೋಡ್ತಿರೋರೆಲ್ಲ ಲೈಕ್ ಮಾಡ್ಕೊಳ್ಳಿ ಗಾಯ್ಸ್. ನಿಮ್ಮದು ಒಂದು ಲೈಕಿಂದನೇ ಮುಂದಿನ ವೀಡಿಯೋ ಮಾಡೋಕ್ಕೆ ನಮಗೂ ಇನ್ಸ್ಪಿರೇಷನ್ ಬರುತ್ತೆ. ಆಮೇಲೆ ಒಂದು ಸ್ವಲ್ಪ ತಿರುಕೊಳ್ಳಿ. ಆಯ್ರಿ ಚೆನ್ನಾಗಿ ತಿರುಗ್ಬಳ್ತಾ ಇರಿ. ಒಂದು ಸ್ವಲ್ಪ ಕಾಯ್ಬೇಕದು. ಆಮೇಲೆ ಗ್ಯಾಸನ್ನು ಆಫ್ ಮಾಡಿ ಆಮೇಲೆ ಆರಬೇಕದು. ಇಲ್ಲಾಂದರೆ ಮಂಡಳೆಲ್ಲ ಮೆತ್ತದಾಗ್ಬಿಡ್ತಾರೆ, ಕರಮ್ ಅನ್ನೋದೇ ಇಲ್ಲ. ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಆರೋಗ್ಯ ಬಿಡಿ ಅದನ್ನ. ಅಲ್ಲಿ ಮಟ್ಟ ಒಂದು 4ರಿಂದ 3 ಸೇರು ಮಂಡಳ ತಗೊಂಡು ಒಂದು ಬೊಗಣಿಗೆ ಹಾಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮ ಹತ್ರ ಬೇಸನ್ ಇರ್ತಾರೆ, ಬೇಸನ್ ಹಾಕೊಳ್ಳಿ. ಅದಾದ ನಂತರ ಒಂದು ಸ್ವಲ್ಪ ತಿರುಕೊಳ್ಳಿ ಮಂಡಳನ ಚೌಟ್ಲಿ. ಯಾವನ ಕಡ್ಡಿ ಕೆಸರು ಏನೇನಾಗಿದ್ದಾವನ ಅಂತ ನೋಡ್ಕೊಳ್ಳಿ. ಆಮೇಲೆ ಅದು ಹರಿತಾ ಇಲ್ಲ ನೋಡ್ರಿ ಒಂದ್ಸಲ. ಕೈ ಇಡೋಕೆ ಹೋಗ್ಬೇಡ್ರಿ, ಅದ್ರೊಳಗೆ ಗೊತ್ತಾಗುತ್ತಾವೆಲ್ಲ ಹರಿತಂದ್ರೆ. ಇಲ್ಲಾಂದ್ರೆ ಮಂಡಳೆಲ್ಲ ಮೆತ್ತದಾಗ್ಬಿಡ್ತವೆ, ಅದ್ರ ಸಂಬಂಧ. ಈಗ ಮತ್ತೆ ಹೇಳ್ತಾ ಇದ್ದೀನಿ ಗೈಸ್, ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡ್ಕೊಳ್ಳಿ. ಆಮೇಲೆ ಅಕ್ಕ ಅಷ್ಟು ಸುರುರಿ ಅದನ್ನು ಈಗ ಮಾಡ್ಕೊಂಡಿರೋದು ನಾವು ಅಷ್ಟು ಸುರುರಿ ಬೇಯಿಸು. ಒಂದು 3ರಿಂದ 4 ಇಡಿ ಅದು ಬೊಗಣಿಗೆ ಹಾಕಿ, ಅದರಲ್ಲೂ ಇರುತ್ತೆ. ಆಮೇಲೆ ಅದೇ ರೀತಿ ಚೆನ್ನಾಗಿ ತಿರ್ಕೊಳ್ತಾ ಇರಿ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಅದೇ ರೀತಿ ಚೆನ್ನಾಗಿ ತಿರ್ಕೊಳ್ತಾ ಇರಿ. ಮೊದಲು ನನ್ನ ಹತ್ರ ಒಂದು ಚಾನಲ್ ಇತ್ತು ಗೈಸ್, ಅದು ಡಿಮಾನಿಟೈಸೇಷನ್ ಆಗೋಯ್ತು. ಅದ್ರ ಸಂಬಂಧ ಈಗ ಮೆಹಬೂಬ್ ಸಾಬ್ ಕುಕಿಂಗ್ ಚಾನಲ್ ಅನ್ನೋದನ್ನು ತೆಗೆದಿದ್ದೀನಿ. ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕಿನ ಮೇಲೆ ಕ್ಲಿಕ್ ಮಾಡಿ, ಯಾಕಂದರೆ ಇನ್ನೊಂದು ವೀಡಿಯೋ ಬಿಟ್ರೆ ನಿಮ್ಗೂ ನೋಟಿಫಿಕೇಷನ್ ಬರುತ್ತೆ. ಆಗ ನಮ್ಮ ವೀಡಿಯೋನೂ ನೋಡ್ಬೋದು. ಅದೇ ರೀತಿ ಚೆನ್ನಾಗಿ ತಿರ್ಕೊಳ್ತಾರೆ ಅಷ್ಟು ಮಂಡಳಿಗೆ ಕಲಿಯುವ ಹಾಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಅಷ್ಟಕ್ಕೂ ಮಿಕ್ಸ್ ಆಗ್ಬೇಕದು.
ನೆಕ್ಸ್ಟ್ ಯಾವ ವಿಡಿಯೋ ಬಿಡಬೇಕು ಕಮೆಂಟ್ ಹಾಕಿ ಗೈಸ್, ವೆಜ್ಜಾ ನಾನ್ ವೆಜ್ಜಾ ಅಂತ. ಅದೇ ಟಾಪಿಕ್ ಮೇಲೆ ಒಂದು ವಿಡಿಯೋ ಮಾಡಿ ಬಿಡ್ತೀನಿ. ಇದು ವಿಡಿಯೋ ರೆಕಾರ್ಡ್ ಆಗಿರೋದು ಎಲ್ಲ ಫೋನಿಂದಾನೆ. ನಾ ಯೂಟ್ಯೂಬ್ದಲ್ಲಿ 500 ಸಬ್ಸ್ಕ್ರೈಬರ್ ಆದಮೇಲೆ ನೋಡಮ್ಮ ಏನಾನ ಕ್ವಾಲಿಟಿ ಚೇಂಜ್ ಮಾಡಿದರೆ ಮಾಡ್ಬೋದು ನಾನು. ಅದ್ರ ಸಂಬಂಧ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚೆನ್ನಾಗಿ ತಿರುತ್ತಾರೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ. ಅಷ್ಟು ಮಂದಿಗೆ ಕಲಿಬೇಕದು, ಕಲ್ತಾದ್ರೆ ಬೇಸಿರುತ್ತೆ. ಅಂತ ಇದ್ರಲ್ಲ ಅದೇ ರೀತಿ ಅಷ್ಟು ಮಿಕ್ಸ್ ಮಾಡ್ಕೊಳ್ತಾ ಇರೋ ಬೇಸು. ಅಷ್ಟು ಮಂದಿಗೆ ಕಲಿಬೇಕದು. ನೋಡ್ತಾ ಇದ್ರೆ ವಿಡಿಯೋದಲ್ಲಿ ಆ ಥರ ಆಗಿದ್ದಾವೆ ಕಾರ್ ಮಂಡಳ ಅನ್ನೋದು. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇನ್ನು 5 ವಿಡಿಯೋ ಇದ್ದಾವೆ, ನೋಡ್ರಿ ಹೋಗಿ. ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಾಗಿತ್ತಂದರೆ ಕಮೆಂಟ್ ಮಾಡಿ, ಅದೇ ರೆಸಿಪಿ ಮೇಲೆ ಟಾಪಿಕ್ ಮಾಡ್ತೀವಿ. ಚೆನ್ನಾಗಿದೆ ರೀತಿ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ, ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಆ ಬೊಗನೆಯಲ್ಲಿ ಒಂದು ಸ್ವಲ್ಪ 3 ಹಿಡಿಯಿಂದ 4 ಹಿಡಿ ಹಾಕಿದ್ವಲ್ಲ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೂ ಅದರಲ್ಲೂ ಫುಲ್ಲು ಖಾರ ಎಲ್ಲ ಎಣ್ಣೆ ಹಾಗೆ ಉಳ್ಕೊಂಡಿರುತ್ತೆ, ಅದ್ರ ಸಂಬಂಧ. ಆಮೇಲೆ ಬೇಕಾದ್ರೆ ಬೋಗನಿ ತೊಳೆ ಅವಶ್ಯಕತೆ ನೋಡಲ್ಲ, ಒಂದು ಸ್ವಲ್ಪ ನೀರು ಹಾಕಿ ಅಳಾಡಿಸಿ ಒಳ್ಳೆ ಇಟ್ರಮ್ಮ. ಫುಲ್ ಇಲ್ಲಿಗಂಟ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಗಾಯ್ಸ್. ಎಲ್ಲರಿಗೂ ಹೇಳ್ಕೊಳ್ಳೋದು ಒಂದೇ, ವಿಡಿಯೋಕ್ಕೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಯಾಕೆ ಮಾಡಂತೀನಂದರೆ ನೆಕ್ಸ್ಟ್ ಅದೇ ವಿಡಿಯೋ ಬಿಟ್ಟು ನೀವು ನೋಟಿಫಿಕೇಷನಿಂದ ವಿಡಿಯೋನ ನೋಡ್ಬೋದು. ಲೈಕ್ ಮಾಡ್ಕೊಳ್ಳಿ ಪ್ಲೀಸ್.